ಬನ್ನಿ ಒಂದೊಳ್ಳೆ ಆರೋಗ್ಯಯುತವಾದಂತಹ ಮತ್ತು ಸಾಂಪ್ರದಾಯಿಕವಾದಂತಹ ನುಚ್ಚಿನ ಉಂಡೆಯನ್ನು ಮಾಡೋಣ. ಇದು ಒಂದೊಳ್ಳೆ ಬ್ರೇಕ್ಫಾಸ್ಟ್ ಆಗುತ್ತೆ. ಈ ಒಂದು ನುಚ್ಚಿನ ಉಂಡೆ ಮಾಡೋದು ಬಹಳ ಈಸಿ. ಈಗ ನಾನು ಒಂದು ಗ್ಲಾಸ್ ತೊಗರಿಬೇಳೆಯನ್ನು ತಗೊಂಡಿದ್ದೀನಿ. ಹಾಗೆ ಅದೇ ಗ್ಲಾಸ್ನಲ್ಲಿ ಅರ್ಧ ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ಇದೆರಡನ್ನು ಚೆನ್ನಾಗಿ ತೊಳೆದು ಈ ರೀತಿ ಒಳ್ಳೆ ನೀರಲ್ಲಿ 4 ಅವರ್ ನೆನೆ ಹಾಕ್ತಾ ಇದ್ದೀನಿ. 4 ಅವರ್ ನೆಂದಿದೆ. ಈಗ ಈ ರೀತಿ ಆಗಿದೆ. ನೆಂದಿರುವಂತಹ ಬೇಳೆಯನ್ನು ನಾವಿವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ರುಬ್ಕೊಂಡು ಬರಬೇಕು. ಈಗ ನಾನು ಮಿಕ್ಸಿ ಜಾರ್ಗೆ ಈ 2 ಬೇಳೆಗಳನ್ನು ಹಾಕಿದ್ದೀನಿ. ಹಾಗೆ ಅರ್ಧ ಇಂಚು ಶುಂಠಿ ಮತ್ತು 2 ಹಸಿಮೆಣಸಿನಕಾಯನ್ನು ಹಾಕಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಈಗ ಈ ಮಿಶ್ರಣವನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ಇದಕ್ಕೆ ಈಗ ನಾನು ಒಂದು 4 ರಿಂದ 5 ಕರಿಬೇವು ಎಸಳನ್ನು ತಗೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಮುಷ್ಟಿಯಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕಿದ್ದೀನಿ. ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಸ್ವಲ್ಪ ಹಾಕಿದ್ದೀನಿ ಮತ್ತು 1/2 ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದ್ದೀನಿ. ಹಾಗೆ ಇದಕ್ಕೆ ಮೇಯ್ನಾಗಿ ಒಂದು ಹಿಡಿ ಕಾಯಿ ತುರಿಯನ್ನು ಹಾಕಬೇಕು. ಕಾಯಿ ತುರಿ ಮತ್ತು ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ ಈ ಒಂದು ನುಚ್ಚಿನುಂಡೆಗೆ ಒಂದೊಳ್ಳೆ ಟೇಸ್ಟನ್ನು ಕೊಡುತ್ತೆ. ಇದನ್ನು ಮಿಸ್ ಮಾಡಲೇಬಾರ್ದು. ಹಾಗೆ ಶುಂಠಿ ಹಸಿಮೆಣಸಿನಕಾಯಿ ಹಾಕೋದ್ರಿಂದ ಇದು ಕೂಡ ಖಾರಕ್ಕೆ ಒಂದೊಳ್ಳೆ ಟೇಸ್ಟನ್ನು ಕೊಡುತ್ತೆ. ಸೊ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆ ನಂತರ ಕೈಯಲ್ಲೇ ಈ ರೀತಿ ಉಂಡೆ ಮಾಡಿ ಎಲ್ಲವನ್ನು ಫಸ್ಟ್ ಜೋಡಿಸ್ಕೊಳ್ತೀನಿ. ಸೊ ಈ ರೀತಿ ಎಲ್ಲವನ್ನು ಒಂದೊಂದಾಗಿ ಉಂಡೆ ಮಾಡಿ ಇಡ್ತಾ ಇದ್ದೀನಿ. ಈಗ ಎಲ್ಲ ಉಂಡೆ ರೆಡಿಯಾಗಿದೆ. ಈಗ ಬೇಯಿಸಲಿಕ್ಕೆ ಹಾಕಬೇಕು. ಇದಕ್ಕೆ ನಾನೀಗ ಒಂದು ಇಡ್ಲಿ ಪಾತ್ರೆನ ತಗೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಕುದಿ ಬರೋಂತಹ ಸಮಯದಲ್ಲಿ ಅದರ ಮೇಲ್ಗಡೆ ಇಡ್ಲಿ ಪ್ಲೇಟನ್ನು ಇಟ್ಟು ಆನಂತರ ನಾನು ಈಗಾಗಲೇ ಒಂದು ಪ್ಲೇಟ್ ಮೇಲೆ ಎಲ್ಲ ಉಂಡೆಗಳನ್ನ ನಾನು ಹಾಗೆ ಇಟ್ಟಿದ್ದೆ. ಆ ಪ್ಲೇಟನ್ನು ಡೈರೆಕ್ಟಾಗಿ ನಾನಿಲ್ಲಿ ಇಡ್ತಾ ಇದ್ದೀನಿ. ಮುಚ್ಚಳ ಮುಚ್ಚಿಟ್ಟು 15 ರಿಂದ 20 ನಿಮಿಷಗಳ ಕಾಲ ಇದನ್ನು ಬೇಯಿಸಬೇಕು. ಈಗ ಬೇಯಿಸ್ಕೊಂಡು ಬರೋಣ. ಈಗ ಬೆಂದಿದೆ ನೋಡಿ. ನಮ್ಮ ರುಚಿಯಾದ ಆರೋಗ್ಯಯುತವಾದಂತಹ ಬೆಳಗಿನ ಉಪಹಾರ ನುಚ್ಚಿನ ಉಂಡೆ ರೆಡಿಯಾಗಿದೆ. ಇಷ್ಟು ಬಿಸಿಯಾಗಿರಬೇಕಾದ್ರೆ ಇದರ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕಿ ಇದನ್ನು ನಾವು ತಿಂದರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಇಷ್ಟಪಡದೇ ಇರೋರು ಚಟ್ನಿ ಜೊತೆನಾದ್ರೂ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದೊಂದೊಳ್ಳೆ ಆರೋಗ್ಯಯುತವಾದಂತಹ ಬೆಳಗಿನ ತಿಂಡಿ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.